ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅರುಣ್ ಕಿರಿಮಂಜೇಶ್ವರ. ಇವತ್ತು ಇತ್ತೀಚೆಗೆ ನಾನು ನೋಡಿದಂತಹ ಸಿನಿಮಾದ ಕುರಿತಾಗಿ ಒಂದು ರಿವ್ಯೂ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ಇತ್ತೀಚಿನ ಕನ್ನಡ ಸಿನಿಮಾಗಳನ್ನು ನೋಡಿದಾಗ ಕನ್ನಡ ಸಾಹಿತ್ಯದ ಸಾಲುಗಳಿಂದ ಪ್ರೇರೇಪಣೆಗೊಂಡಿಟ್ಟಂತಹ ಟೈಟಲ್ಗಳು, ಇಲ್ದಿದ್ರೆ ಒಂದು ಕನ್ನಡದ ಹಾಡುಗಳು, ಇದಕ್ಕಿಂತ ಮುಂಚೆ ಬಂದಂತಹ ಸಿನಿಮಾಗಳಲ್ಲಿ ಬಂದಂತಹ ಕನ್ನಡದ ಹಾಡುಗಳ ಆಧಾರಿತವಾಗಿ ಬಂದಂತಹ ಸಿನಿಮಾಗಳು. ಉದಾಹರಣೆ ಕೊಡೋದಾದ್ರೆ ಸಪ್ತಸಾಗರದ ಆಚೆಯಲ್ಲೋ, ಬಾನದಾರಿಯಲ್ಲಿ, ಕೌಸಲ್ಯ ಸುಪ್ರಜಾರಾಮ ನಮ್ಮ ಶ್ಲೋಕದ ಒಂದು ಸಾಲು, ಸ್ವಾತಿ ಮುತ್ತಿನ ಮಳೆ ಹನಿಯೇ. ಸೊ ಈ ರೀತಿ ಕನ್ನಡದ ಸಾಲುಗಳನ್ನ ಸಾಹಿತ್ಯದ ಸಾಲುಗಳನ್ನ ಟೈಟಲ್ ಆಗಿ ಇಟ್ಕೊಂಡು ಬಂದಂತಹ ಒಂದು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಒಂದು ಸರಳ ಪ್ರೇಮ ಕಥೆ ಯಾಕೆ ವಿಭಿನ್ನ ಅಂತ ಕೇಳಿದ್ರೆ, ಒಂದು ಮ್ಯೂಸಿಕ್ ಜರ್ನಿಯನ್ನ ತೋರಿಸ್ತಾ ಒಂದು ಪ್ರೇಮ ಕಥೆಯನ್ನ ಟೈಟಲ್ ಹೇಳುವಾಗ ಒಂದು ಸರಳ ಪ್ರೇಮ ಕಥೆ ಅಂತ ಒಂದು ಪ್ರೇಮ ಕಥೆಯನ್ನ ಹೇಳ್ತಾ ಜೀವನ ಪ್ರೀತಿಯ ಕುರಿತು ಕೂಡ ಅದು ತಿಳಿಸುತ್ತೆ ಅಂತ ನಾನು ಗಮನಿಸಿದ್ದು ಆ ಸಿನಿಮಾದ ಕುರಿತಾಗಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಸ್ವಲ್ಪ ಜೀವನ ಪ್ರೀತಿಯ ಕುರಿತಾದಂತಹ ಸಿನಿಮಾಗಳು ಹೆಚ್ಚಿನ ಮಟ್ಟದಲ್ಲಿ ಹೊಸ ನಿರ್ದೇಶಕರ ಒಂದು ಪ್ರಯತ್ನದ ಮೂಲಕ ಬರ್ತಾ ಇದೆ. ಉದಾಹರಣೆಗೆ ಹೊಂದಿಸಿ ಬರೆಯಿರಿ ಆಗಿರ್ಬೋದು, ಲವ್ ಮಾಕ್ಟೈಲ್, ದಿಯಾ, ಈ ರೀತಿ ಅನೇಕ ಸಿನಿಮಾಗಳು ಬಂದಿದೆ. ಅದರ ಸಾಲಿಗೆ ಸೇರುವಂತಹ ಒಂದು ಚಿತ್ರ ಒಂದು ಸರಳ ಪ್ರೇಮ ಕಥೆ. ಇದರ ಡೈರೆಕ್ಟರ್ ಸಿಂಪಲ್ ಸುನಿ. ಅವರ ಫೇಮಸ್ ಮೂವಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಹೇಳಿ ಇತ್ತು. ಅದರ ಕನ್ನಡ ವರ್ಷನ್ ಅಂತ ಹೇಳಿ ಹೇಳ್ಬೋದು, ಒಂದು ಸರಳ ಪ್ರೇಮ ಕಥೆ ಅಂತ ಟೈಟಲ್ ವೈಸ್ ನಾವು ನೋಡೋದಾದ್ರೆ. ಈ ಸಿನಿಮಾ ನನಗೆ ಯಾಕೆ ಇಷ್ಟ ಆಯ್ತು ಅಥವಾ ಯಾಕೆ ನೋಡ್ಬೇಕು ಅಂತ ಅನಿಸ್ತು ಅಂತ ಕೇಳಿದ್ರೆ, ಸಿನಿಮಾ ರಿಲೀಸ್ ಆದಾಗ ಖಂಡಿತ ಹೋಗಿ ನೋಡೋದಕ್ಕಾಗಿರ್ಲಿಲ್ಲ, ಥಿಯೇಟರ್ಗೆ ಹೋಗಿ ನೋಡೋದಕ್ಕಾಗಿರ್ಲಿಲ್ಲ. ಕಾಟೇರ ನಂತರ ಯಾವ ಕನ್ನಡ ಸಿನಿಮಾಗಳನ್ನು ನಾನು OTT ಆಗಿರ್ಬೋದು ಅಥವಾ ಮೊಬೈಲ್ ಮೂಲಕ ನೋಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಕನ್ನಡ ಸಿನಿಮಾವನ್ನೇ ನೋಡ್ಬೇಕು ಅಂತ ಆದಾಗ ಅನೇಕ ಮೀಮ್ಸ್ಗಳು ಈ ಸಿನಿಮಾವನ್ನ ರೆಫರ್ ಮಾಡ್ತಾ ಇತ್ತು. ಛೇ ಗುರು, ಎಂತ ಮೂವಿಯ ನಾವು ಥಿಯೇಟರ್ ನೋಡೋದನ್ನ ಮಾಡಿದ್ರೆ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿ ಬರುವಂತಹ ಒಂದು ಮೀಮ್ಸ್ ಗಳನ್ನ ನೋಡಿ ಒಂದ್ಸಲ ನೋಡೋಣ ಹೇಗಿರುತ್ತೆ ಮೂವಿ ಅಂತ ಹೇಳಿ. ಹಾಗೆ ವಿನಯ್ ರಾಜ್ಕುಮಾರ್ ಅವರ ನಟನೆಯ ಮೂವಿಗಳನ್ನು ನೋಡ್ಕೊಂಡ್ ಬಂದಾಗ ತುಂಬಾ ಫ್ಲಾಪ್ ಅಂತ ಹೇಳಿ ಅನ್ಸುವಂತ ಮೂವಿ ಅಥವಾ ಇದು ಚೆನ್ನಾಗೇ ಇಲ್ಲ ಅನ್ನುವಂಥ ಮೂವಿ ಯಾವ್ದಿರ್ಲಿಲ್ಲ. ಅವರ ಸಿದ್ಧಾರ್ಥ್ ಮೂವಿ ಆಗಿರ್ಬೋದು, ರನ್ನಂಟನಿ ಮೂವಿ ಆಗಿರ್ಬೋದು, ಏನಾದ್ರೂ ಒಂದು ಸಿಂಪಲ್ ಚೆನ್ನಾಗಿ ಒಂದು ಮೆಸೇಜ್ ಅಥವಾ ಏನೋ ಒಟ್ಟಿನಲ್ಲಿ ಓಕೆ ಒಂದ್ಸಲ ನೋಡಬಹುದು ಅನ್ನುವಂತಹ ಮೂವಿಗಳನ್ನು ಮಾಡ್ಕೊಂಡ್ ಬಂದಿದ್ರು. ಸೊ ಹಾಗಾಗಿ ಒಂದ್ಸಲ ನೋಡೋಣ ಅಂತೇಳಿ ಅಂದ್ಕೊಂಡು ಮೂವಿಯನ್ನ ನೋಡೋದಕ್ಕೆ ಶುರು ಮಾಡಿದೆ. ಇಲ್ಲಿ ಮಾತಾಡ್ಬೇಕಾದ್ರೆ ಸಿನಿಮಾದ ಬಗ್ಗೆ ಏನಾದ್ರು ಹೇಳ್ಬೇಕಲ್ಲ, ಒಂದು 5 ಪಾಯಿಂಟ್ ಇಷ್ಟ ಆಯ್ತು ಅಂತ ಹೇಳಿ. ಸಿನಿಮಾದ ಇಂಟರ್ವಲ್ ವರೆಗೂ ಇದ್ರಲ್ಲಿ ಏನ್ ಹೇಳೋದು ನಾನು ಅಂತೇಳಿ ಈ ಫೀಲಿಂಗ್ ನನ್ಗೆ ಬಂತು. ಯಾಕಂತ ಹೇಳಿದ್ರೆ ಇಡೀ ಸಿನಿಮಾ ಅಂದ್ರೆ ಇಂಟರ್ವಲ್ ವರೆಗೂ ಒಂದು ಸೆನ್ಸ್ ಆಫ್ ಹ್ಯೂಮರ್, ಈ ನಮ್ಮ ಟ್ರೋಲ್ ಪೇಜಸ್ಗಳ ಕಂಟೆಂಟ್ಗಳು ಏನೆಲ್ಲ ಇರುತ್ತೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಯಾವ ಕಂಟೆಂಟ್ಗಳು, ಉದಾಹರಣೆಗೆ ಬಿಗ್ ಬಾಸ್ ನಲ್ಲಿ ಏನೋ ಒಂದು ಟ್ರೋಲ್ ಆಯಿತು, ಇನ್ಯಾವುದೋ ಒಂದು ಡೈಲಾಗ್ ಟ್ರೋಲ್ ಆಯಿತು, ಈ ಕಂಟೆಂಟ್ ಆಧಾರಿತವಾಗಿ ಬರುವಂತಹ ಹಾಸ್ಯಗಳಾಗಿರಬಹುದು ಅಥವಾ ಕೌಂಟರ್ ಡೈಲಾಗ್ಗಳಲ್ಲಿ ಕೊಟ್ಟಂತಹ ಉತ್ತರಗಳಿಂದ ನಮ್ಗೆ ಬರುವಂತಹ ನಗು ಆಗಿರ್ಬೋದು, ಇದೆಲ್ಲವೂ ಕೂಡ ಸಾಧಾರಣವಾಗಿ ಹೋಗ್ತಾ ಹೋಯ್ತು. ಈ ಭರಾಟೆಯಲ್ಲಿ ಇದರಲ್ಲಿ ಏನ್ ಪಾಯಿಂಟ್ ನಾನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ನಂತರ ಮೂವಿ ಸ್ವಲ್ಪ ಸೀರಿಯಸ್ ಟರ್ನ್ ಪಡ್ಕೊಳ್ತು. ಅಫ್ಕೋರ್ಸ್ ಒಂದು ಸರಳ ಪ್ರೇಮ ಕಥೆ, ಆದ್ರೆ ತಗೊಳ್ಳೋದಂತ ರೀತಿ ತುಂಬಾ ವಿರಳವಾಗಿತ್ತು. ಅದನ್ನ ಡೈರೆಕ್ಟರ್ ಕೂಡ ಹೇಳ್ತಾರೆ, ಶುರುವಿಗೆ ಕ್ಲೈಮ್ಯಾಕ್ಸ್ ನಂತರ ಒಂದು ಕ್ಲೈಮ್ಯಾಕ್ಸ್ ಇದೆ, ಕೊನೆವರೆಗೂ ನೋಡಿ ಅಂತ ಹೇಳಿ ಹೇಳ್ತಾರೆ. ಪೂರ್ತಿ ದುಡ್ಡು ಕೊಟ್ಟಿದ್ದೀರಾ, ಪೂರ್ತಿ ಸಿನಿಮಾ ನೋಡಿ ಅಂತ ಹೇಳಿ ಶುರುವಾಗುವಂತ ಸಿನಿಮಾ ಲಾಸ್ಟ್ ಅಲ್ಲಿ ಇದು ಒಂದು ವಿರಳ ಪ್ರೇಮ ಕಥೆ ಅಲ್ಲ, ಸಾರಿ ಅದು ಒಂದು ಸರಳ ಪ್ರೇಮ ಕಥೆ ಅನ್ನೋ ರೀತಿಯಲ್ಲಿ ಎಂಡ್ ಆಗುತ್ತೆ. ನನಗಿಷ್ಟ ಆದಂತಹ ಒಂದು ಕೆಲವು ಅಂಶಗಳಲ್ಲಿ ಮೊದಲನೇದ್ದು ಕನ್ನಡ ಸಾಹಿತ್ಯದ ಸೊಗಡೇನಿದೆ. ಒಂದು ಹಾಡು, ಅದು ತತ್ವಪದ ಆಗಿರಬಹುದು, ದಾಸರ ಕೀರ್ತನೆಗಳಾಗಿರಬಹುದು, ಇನ್ನಿತರ ಸಂಗತಿಗಳನ್ನು ಇಟ್ಟುಕೊಂಡು ಬರುವಂತಹ ಸಿನಿಮಾಗಳಲ್ಲಿ ಇದರಲ್ಲಿ ಒಂದು ಮೂಕನಾಗಬೇಕು ಆ ತತ್ವಪದ ಏನಿದೆ ಅದರ ಆಧಾರಿತವಾಗಿ ಇಡೀ ಸಿನಿಮಾ ರನ್ ಆಗತ್ತೆ. ಇದುವರೆಗೂ ನಾವು ಆ ತತ್ವಪದವನ್ನ ಕೇಳದೇ ಇದ್ರೂ ಕೂಡ ಸಿನಿಮಾ ಮುಗ್ದ ನಂತರ ಮತ್ತೆ ಆ ತತ್ವಪದವನ್ನ ಗುಣಗೋ ರೀತಿ ನಮ್ಗೆ ಅದು ಫೀಲ್ ಕೊಡತ್ತೆ ಈ ಸಿನಿಮಾ. ಎರಡನೇದ್ದು ಸಂಭಾಷಣೆ. ಹೇಳಿದಾಗೆ ಹಾಸ್ಯಮಯವಾದಂತಹ ಸಂಭಾಷಣೆಗಳಿದೆ. ಎಲ್ಲೂ ಕೂಡ ಏನು ಡಬಲ್ ಮೀನಿಂಗ್ ಆ ರೀತಿಯ ಇಲ್ಲ. ಎಲ್ಲವೂ ಕೂಡ ಒಂದು ಮೆಸೇಜ್ ಅನ್ನು ಕೊಡುವಂತಹ ಸಂಭಾಷಣೆಗಳಿದೆ. ಅದರಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಮಿಡ್ಲಲ್ಲಿ ಒಂದು ಸಂಭಾಷಣೆ ಬರುತ್ತೆ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರ್ ಜೊತೆ ನಾವಿರಬೇಕು ಅನ್ನುವಂತ ಒಂದು ಡೈಲಾಗ್ ಬರುತ್ತೆ. ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ನಂತರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಕೊನೆಯ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತ ಒಂದು ಡೈಲಾಗ್
ನಾವು ಇಷ್ಟಪಟ್ಟಂತಹ ವಸ್ತು ನಮ್ಗೆ ಸಿಕ್ಕಿದ್ರೆ ಖುಷಿ ಆಗತ್ತೆ, ಆದ್ರೆ ಕಳ್ಕೊಂಡಂತಹ ವಸ್ತು ಪುನಃ ಸಿಕ್ಕಾಗ ಅದು ಆನಂದ ಬಾಷ್ಪ ಬರುತ್ತೆ ನಮ್ಮ ಕಣ್ಣಲ್ಲಿ ಅಂತೇಳಿ. ಸೊ ಈ ತರ ಸಂಭಾಷಣೆಗಳು ತುಂಬಾ ಇವೆ. ಒಂದೇ ಸಲ ಸಿನಿಮಾವನ್ನು ನೋಡೋದ ಕಾರಣ ಅನೇಕ ಸಂಗತಿಗಳನ್ನ ಗ್ರಾಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಗ್ರಾಸ್ ಮಾಡಿರೋಲ್ಲಿ ಕೆಲವು ಸಂಗತಿಗಳನ್ನ ಹೇಳ್ತಾ ಇದ್ದೀನಿ. ಸಂಭಾಷಣೆಗಳು ತುಂಬಾ ಅಲ್ಟಿಮೇಟ್ ಆಗಿ ಬರ್ತಿದೆ, ಅಂದ್ರೆ ಎಲ್ಲ ಕೆಲವು ಸಂಭಾಷಣೆಗಳು ತುಂಬಾ ಚೆನ್ನಾಗಿದೆ. ಸಂಭಾಷಣೆಗಳಿಗೆ ಒಂದು ಏನು ಬೆಸ್ಟ್ ಪಾರ್ಟ್ ಅನ್ನ ಸಿಂಪಲ್ ಸುನಿ ಕೊಟ್ಟಿದ್ದಾರೆ ಅಂತೇಳಿ ಅನ್ಸುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅಫ್ಕೋರ್ಸ್ ಒಂದು ಸಂಬಂಧಗಳ ಬಗ್ಗೆ ತಿಳಿಸಬೇಕು ಅಂತ ಆದಾಗ ಅದರಲ್ಲೂ ಒಂದು ಸರಳ ಪ್ರೇಮಕತೆ ಅಂತ ಇಟ್ಕೊಂಡಿರುವಂತಹ ಟೈಟಲ್ ನ ಮೂವಿ ಅಂತ ಹೇಳಿದ ಕೂಡಲೇ ಕೇವಲ ಒಂದು ಹುಡುಗ ಹುಡುಗಿಯ ನಡುವಿನ ಒಂದು ಪ್ರೇಮ ಈ ರೀತಿಯಾಗಿ ನಾವು ತಗೊಳ್ಳುವಂತಹ ಅನೇಕ ಸಿನಿಮಾಗಳು ಬಂದಿದೆ. ಅಪ್ಪ ಮಗನ ಸಂಬಂಧ, ತಾಯಿ ಮಗನ ಸೆಂಟಿಮೆಂಟ್ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ಮೂವಿಗಳು ಬಂದಿದೆ. ಆದ್ರೆ ನನಗೆ ಈ ಸಿನಿಮಾ ಯುನೀಕ್ ಅಂತ ಅನ್ಸಿದ್ದು ಅಜ್ಜಿ ಮೊಮ್ಮಗನ ಸಂಬಂಧವನ್ನ ಮೂವಿಯಲ್ಲಿ ತಂದಿದ್ದಾರೆ. ಅಫ್ಕೋರ್ಸ್ ಅಜ್ಜಿಯ ಮತ್ತು ಮೊಮ್ಮಕ್ಕಳ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಸಂಬಂಧ. ಅಜ್ಜಿಯ ಪ್ರೀತಿ ಆಗಿರ್ಬೋದು, ನಾವು ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಕೂಡ ಅವಳು ಕೂಡಿಟ್ಟ ಹಣದಲ್ಲಿ ನಮ್ಗೆ ಕೊಡುವಂತಹ ಏನು ಕಾರ್ ಆಗಿರ್ಬೋದು, ಪಾಕೆಟ್ ಮನಿ ಆಗಿರ್ಬೋದು, ಅದು ಎಷ್ಟೋ ಒಂದು ಕಾಲ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಸನ್ನಿವೇಶಗಳು. ಸೊ ಇಂತಹ ಅಜ್ಜಿ ಮೊಮ್ಮಗನ ಒಂದು ಕನಸಿಗೆ ನೆರವಾಗುವಂತಹ ಒಂದು ಪಯಣ, ಒಂದು ಕಥೆನ ಕಟ್ಟಿಕೊಟ್ಟ ರೀತಿ ಅದು ತುಂಬಾ ಅದ್ಭುತವಾಗಿ ಬಂದಿದೆ. ಮೇನ್ ಕ್ಯಾರೆಕ್ಟರ್ ಅಲ್ಲಿ ಮೊಮ್ಮಗ ಮತ್ತು ಅಜ್ಜಿ ಆಗಿರ್ತಾರೆ ಇಡೀ ಮೂವಿಯಲ್ಲಿ. ಅದು ಅಲ್ಟಿಮೇಟ್ ಅದು ಅಂತ ಹೇಳ್ಬೋದು. ಮತ್ತೆ ಇತ್ತೀಚಿನ ಮೂವಿಗಳಲ್ಲಿ ನಾನು ನೋಡಿದ್ದೇನು ಅಂತ ಕೇಳಿದ್ರೆ, ಒಂದು ಲೈನಲ್ಲಿ ಮೂವಿ ಹೋಗ್ತಾ ಇರತ್ತೆ, ಇದಕ್ಕಿದ್ದಂಗೆ ಸಡನ್ ಆಗಿ ಒಂದು ಪ್ಯಾಥೆಟಿಕ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತಾರ, ಏನೋ ಎಲಿವೇಶನ್ ಅಂತ ಹೇಳ್ತಾರಲ್ಲ, ಏನೋ ಒಂದು ಪ್ಯಾಥೆಟಿಕ್ ತಂದ್ಬಿಡೋದು. ಪಾಪ ಯಾರೋ ಒಂದು ಹುಡುಗಿನ ಪ್ರೀತಿಸ್ತಿದ್ದಾನೆ, ಆ ಹುಡುಗಿನ ಸಾಯಿಸ್ಬಿಡೋದು. ಅಪ್ಪನ ನಡುವೆ ತುಂಬಾ ರಿಲೇಷನ್ ಇದೆ, ಏನು ತುಂಬಾ ಚೆನ್ನಾಗಿ ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ರೆ ಅಪ್ಪಂಗೆ ಏನೋ ಆಗಿ ಹಾರ್ಟ್ ಅಟ್ಯಾಕ್ ಏನೋ ಆಗಿ ಸಾಯಿಸ್ಬಿಡೋದು. ಇಲ್ಲಿಯೂ ಕೂಡ ಒಂದು ಸರಳ ಪ್ರೇಮಕತೆ. ಅಫ್ಕೋರ್ಸ್ ಒಂದು ಬ್ರೇಕಪ್ ಇರುತ್ತೆ, ಆದ್ರೆ ಬ್ರೇಕಪ್ ಅನ್ನ ತೋರಿಸಿರುವಂತಹ ರೀತಿ ಇದೆಯಲ್ಲ, ಅಂದ್ರೆ ಆ ಕಾಸ್ಗೋಸ್ಕರ, ಯಾವ ಕಾಸ್ಗೋಸ್ಕರ ಒಂದು ಹುಡುಗಿನ ಪ್ರೀತಿ ಮಾಡಿದ್ದ, ಆ ಹುಡುಗಿಗಳಲ್ಲ ಅಂತ ಅವನಿಗೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗೊತ್ತಾಗತ್ತೆ, ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾಗತ್ತೆ. ಆಗ ಇಬ್ರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ನೀನ್ ಪ್ರೀತಿಸಿದ ಹುಡುಗಿ ನನ್ನಲ್ಲ ಅಂತ ನನ್ಗೆ ಗೊತ್ತು, ಆದ್ರೆ ನಿನ್ನಂತ ಹುಡುಗ ನಂಗೆ ಸಿಗಲ್ಲ. ಸೊ ಈ ರೀತಿ ಪಾಸಿಟಿವ್ ಆಗಿ ಎಂಡ್ ಮಾಡಿ ಪ್ರೇಕ್ಷಕರ ಏನೋ ಒಂದು ಎಮೋಷನ್ ಕ್ಯಾರಿ ಆಗ್ತಾ ಇರೋದನ್ನ ಕಟ್ ಮಾಡದೆ ಅದನ್ನ ಹಾಗೆ ಕೊನೆವರೆಗೂ ಕ್ಯಾರಿ ಮಾಡಿರೋದು ತುಂಬಾ ಇಷ್ಟ ಆಯ್ತು. ಅದು ಇತ್ತೀಚಿನ ಕನ್ನಡ ಮೂವಿಗಳಲ್ಲಿ ಏನು ಯುನಿಕ್ ಅಂತೇಳಿ ನನಗೆ ಅನಿಸ್ತು. ಇನ್ನಿತರವಾಗಿ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಮತ್ತೆ ನಟನೆ ಚೆನ್ನಾಗಿ ಬಂದಿದೆ ಎಲ್ಲರದ್ದು ಕೂಡ. ಉದಾಹರಣೆ ಇನ್ನು ಕೆಲವು ನಾನು ಆಗ್ಲೇ ಹೇಳೋದಾಗಿ ಒಂದು ಸರಳ ಪ್ರೇಮಕತೆ ಅಂತ ಹೆಸರಿಟ್ಟಿದ್ರು ಕೂಡ ಅನೇಕ ಭಾವನೆಗಳು, ಫ್ರೆಂಡ್ಸ್ ನಡುವಿನ ಒಂದು ಸಂಬಂಧ ಆಗಿರ್ಬೋದು. ಇವತ್ತಿನ ಯೂತ್ ಏನಂತ ಹೇಳಿದ್ರೆ, ತಾನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ತನ್ನ ಫ್ರೆಂಡ್ ಅನ್ನು ಇನ್ನೊಬ್ರು ಮುಂದೆ ಕಡಿಮೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಉಳಿದವರು ಫ್ರೆಂಡ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ, ಅವರ ಪೊಸಿಷನ್ ಅನ್ನ ತನ್ನ ಫ್ರೆಂಡ್ ಬಿಟ್ಕೊಟ್ಟು ಕೆಲವೊಂದ್ಸಲ ಈ ರೀತಿ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿಕೊಂಡು ಆ ರೀತಿ ತಕೊಂಡು ಹೋಗಿರೋದು. ಅಣ್ಣ ತಂಗಿ ಸಂಬಂಧ, ಫ್ರೆಂಡ್ಸ್ ಸಂಬಂಧ, ಅಪ್ಪ ಅಮ್ಮ ಎಷ್ಟು ಡ್ರಾಮ್ಯಾಟಿಕ್ ಆಗಿರ್ತಾರೆ ಮಗನ ವಿಷಯದಲ್ಲಿ ಅಂತೇಳಿ ಕೆಲವೊಂದು ಸನ್ನಿವೇಶ. ಮತ್ತೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗೋದು. ಹತ್ರ ಇದ್ದಾಗ ಯಾರ ಬೆಲೆಯೂ ಕೂಡ ನಮ್ಗೆ ಗೊತ್ತಾಗಲ್ಲ. ಉದಾಹರಣೆಗೆ ಅಮ್ಮಂಗೆ ನಾವು ಬೈಯೋದು, ಅಜ್ಜಿಗೆ ಬೈಯೋದು. ಸೊ ಈ ರೀತಿಯ ಕೆಲವು ಕಾಂಟೆಕ್ಸ್ಟ್ ಇರ್ತದೆ. ಅದು ಕೊನೆಗೆ ಒಂದು ಸ್ವಲ್ಪ ಎಮೋಷನ್ ಆಗೋ ರೀತಿಯಲ್ಲಿ ಸಿನಿಮಾವನ್ನ ಕ್ಯಾರಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳ ಹೆಸರು, ಹೀರೋನ ಹೆಸರು ಅತಿಶಯ್ ಅಂತೇಳಿ. ಫಸ್ಟ್ ಹೀರೋಯಿನ್ ಮಧುರ, ಅದು ಮಲ್ಲಿಕಾ ಸಿಂಗ್, ಯಾರು ನಮ್ಮ ಕೃಷ್ಣ ರಾಧೆ ಇದು ಧಾರಾವಾಹಿ ಮೂಲಕ ಫೇಮಸ್ ಆಗಿದ್ದಲ್ಲ, ಸೊ ಅದರಲ್ಲಿ ಇದ್ದಂತಹ ರಾಧೆ ಕ್ಯಾರೆಕ್ಟರ್ ಆಗಿದ್ದಾರೆ ಅವರು. ಮಧುರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ರು ಅನುರಾಗ ಅಂತೇಳಿ ಒಂದು ಕ್ಯಾರೆಕ್ಟರ್, ನ್ಯೂ ಎಂಟ್ರಿ, ಅವ್ರ ಹೆಸರು ನೆನಪಾಗ್ತಾ ಇಲ್ಲ. ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, 3 ಜನರು ಕೂಡ. ಈ ಅತಿಶಯ್ ಅನ್ನೋ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಅವ್ನು ಹೆಸರು ಇಟ್ಟಿದ್ದಾರೆ ಅಂತೇಳಿ ಅನ್ಸುತ್ತೆ. ಯಾಕಂದ್ರೆ ಅವನು ಸ್ಟಾರ್ಟಿಂಗ್ಗೆ ಹೇಳ್ತಾನೆ, ನನಗಿರುವಂತ ಆಸೆ ಏನು ಅಂತ ಕೇಳಿದ್ರೆ ನಾನೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಎರಡನೇದು, ನನ್ನ ಮ್ಯೂಸಿಕ್ ಅನ್ನೋ ನನ್ನ ಹಾರ್ಟ್ ಬೀಟ್ಗೆ ಕನೆಕ್ಟ್ ಆಗುವಂತ ಒಂದು ಹುಡುಗಿಯನ್ನ ಮದುವೆ ಆಗ್ಬೇಕು. ಸೊ ಇದೆರಡು ಇಟ್ಕೊಂಡಿರ್ತಾನೆ. ಮತ್ತೆ ಅವನು ಹೇಳ್ತಾನೆ, ನನ್ಗಿರುವಂತ ಅಭ್ಯಾಸ ಏನು ಅಂತ ಕೇಳಿದ್ರೆ ನಾನು ಏನ್ ಆಗಕ್ಕಾಗಲ್ವೋ ಅದರ ತುಂಬಾ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂತ. ಅತಿಶಯೋಕ್ತಿಯಲ್ಲಿ ನಾವು ಸೊ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಂತ. ಅವನೇನೋ ಇನ್ನು ಟ್ರೈಯಿಂಗ್ ಮ್ಯೂಸಿಷಿಯನ್, ದೊಡ್ಡ ಸಿಂಗರ್ ಆಗಿ ಎಲ್ಲ ಕಾನ್ಸರ್ಟ್ ಕೊಡೋ ರೀತಿ ಅವನು ಇಮ್ಯಾಜಿನ್ ಮಾಡ್ಕೊಂಡು ಅವನ ಎಂಟ್ರಿ ಎಲ್ಲರೂ ಅಂತೇಳಿ ಮಾಡೋದು. ಮತ್ತೆ ಅವನ ಸ್ಟಾರ್ಟಿಂಗ್ ಮ್ಯೂಸಿಕ್ ಮನೇಲಿ ಯಾರಿಗೂ ಇಷ್ಟನೇ ಆಗಲಿ, ಇದಕ್ಕಿಂತ ನೀನು ಸ್ಟಾರ್ಟಿಂಗ್ ಅವನೊಂದು
ಪ್ಲೇ ಮಾಡ್ತಾನೆ ಮನೇಲಿ ಬರುತ್ತೆ ಘಟನೆ ಏನಂತ ಹೇಳಿದ್ರೆ, ಅವನು ಮ್ಯೂಸಿಕ್ ಮಾಡಬೇಕು ಒಂದು ಸಿನಿಮಾಗೆ ಬಂದಾಗ ಚೆಕ್ ಮಾಡ್ತಾನಲ್ಲ, ಚೆಕ್ ಮಾಡುವಾಗ ಒಂದು ಮ್ಯೂಸಿಕ್ ಬರುತ್ತೆ. ಅದನ್ನ ಮಾಡಿದಾಗ ಅಮ್ಮ ಅದೇ ಹೇಳ್ತಾರೆ, ಅಮ್ಮನ ಓವರ್ ಆಕ್ಟಿಂಗ್, ಮಗನ ಬಗ್ಗೆ ಹೇಗಿರುತ್ತೆ, ಸೂಪರ್ ಆಗಿದೆ ಅಂತೇಳಿ ಚಪ್ಪಾಳೆ ತಡ್ತಾರೆ. ಅಮ್ಮ ಇದನ್ನ ಸೆಟ್ ಮಾಡ್ತಾ ಇರೋದು ಅಂತೇಳಿ ಹೇಳ್ತಾನೆ. ಅದಾದ ನಂತರ ಒಂದು ಮ್ಯೂಸಿಕ್ ಅನ್ನ ಮಾಡ್ತಾನೆ. ಆಗ ಎಲ್ರಿಗೂ ಬೋರ್ ಆಗುತ್ತೆ. ಆಗ ಅಮ್ಮ ಲಾಸ್ಟ್ ಒಂದು ಡೈಲಾಗ್ ಕೊಡ್ದು ಹೋಗ್ತಾಳೆ, ನೀ ಸ್ಟಾರ್ಟಿಂಗ್ ಸೆಟ್ ಮಾಡಿದಿಲ್ಲ, ಅದೇ ಮ್ಯೂಸಿಕ್ ಚೆನ್ನಾಗಿದೆ ಅಂತ. ಸೊ ಈ ರೀತಿ ಅವನು ಹಾಕಿದಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಈಗೆಲ್ಲ ಕಲ್ಪನೆ ಮಾಡ್ಕೊಳ್ಬೋದು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕನ್ಸರ್ಟ್ ಕೊಡಬೇಕು ಈ ರೀತಿಯಾಗಿ. ಮತ್ತೆ ಇನ್ನೊಂದು ನಾನು ಗಮನಿಸಿದ್ದು, ಅಫ್ಕೋರ್ಸ್ ಕೆಲವು ಮೂವಿಗಳು ಬಂದಿದೆ, ಏನೋ ಈ ಡೈರೆಕ್ಟರ್ ಜೀವನ ಹೇಗಿರುತ್ತೆ ಅಥವಾ ಸಿನಿಮಾ ಥಿಯೇಟರ್ ಅಲ್ಲಿ ಮೂವಿಯನ್ನ ಬಿಡುವಂತ ಒಬ್ಬ ವ್ಯಕ್ತಿಯ ಡೈರೆಕ್ಟ್ ಏನೋ ಜೀವನ ಹೇಗಿರುತ್ತೆ, ಈ ರೀತಿ ಇದೆಲ್ಲ ಬಂದಿದೆ. ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬನ ಜೀವನವನ್ನ ಇಟ್ಟುಕೊಂಡು ಬಂದಂತಹ ಒಂದು ಮೂವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಂಗೆ ಅನಿಸ್ತು. ಯಾವ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ನಂತರ ಸಿಂಪಲ್ ಸುನಿಯ ಅನೇಕ ಮೂವಿಗಳು ಒಂದ್ಸಲ ನೋಡ್ಬೋದು ಅಂತೇಳಿ ಅನ್ಸಿತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಇವ್ರದ್ದು ಡೈರೆಕ್ಷನ್ ಅಂತ ಗೊತ್ತಿಲ್ಲದ ಮಟ್ಟಿಗೆ ಕೆಲವೊಂದು ಮೂವಿಗಳು ಅಂದ್ರೆ ಅಷ್ಟು ಆ ಮಟ್ಟಿಗೆ ರೀಚ್ ಆಗ್ಲಿಲ್ಲ. ಆದ್ರೆ ಚಮಕಾಗಿದೆ ಅದೇ ಅಂದ್ರೆ ಅಫ್ಕೋರ್ಸ್ ಚಮಕ್ ಕೂಡ ಅವರು ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಿರುತ್ತೆ. ಸಿಂಪಲ್ ಆಗಿ ಲವ್ ಸ್ಟೋರಿ ತಗೊಂಡಾಗ ಎಲ್ಲ ಚೆನ್ನಾಗಿದೆ ಅನ್ನುವ ರೀತಿಯಲ್ಲಿ ಇತ್ತೀಚೆಗೆ ಅವತಾರ ಪುರುಷ ಅನೇಕರಿಗೆ ಕೆಲವು ಕಾನ್ಸೆಪ್ಟ್ ಇಷ್ಟ ಆಗಿರುತ್ತೆ, ಆದ್ರೆ ಎಲ್ರಿಗೂ ಕನೆಕ್ಟ್ ಆಗಿರಲ್ಲ ಮೂವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುವಂತಹ ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ನಾನು ಅಂದ್ಕೊಳ್ತೇನೆ. ಈ ಹುಡುಗಿನ ಹುಡುಕುವ ವಿಷಯ, ಸೊ ಮೂಕನಾಗಬೇಕು, ಸೊ ಅದೇ ಹಾಡಿರ್ತಾಳೆ ಅವಳಂತ ತಿಳ್ಕೊಂಡು ಇವನು ಹಿಂದೆ ಬೀಳ್ತಾನೆ. ಸ್ಪಾಯ್ಲರ್ ಮಾಡೋದು ಬೇಡ ಅಂತ ಹೇಳಿ ನಾನು ಈ ಮಧ್ಯದಲ್ಲಿ ಒಂದು ಪಾಯಿಂಟ್ ಹೇಳಿ, ಇತ್ತೀಚೆಗೆ ಅಂದ್ರೆ ಎಲ್ಲಾನು ಸೆಂಟಿಮೆಂಟ್ಸ್ ಅಪ್ಪ ಮಗಂದು ಅಮ್ಮ ಮಗಂದು ಎಲ್ಲ ತೋರಿಸಿದಾರೆ. ಇದ್ರಲ್ಲಿ ಮೇನ್ ಅಜ್ಜಿ ಮತ್ತೆ ಮೊಮ್ಮಗಂದು ತೋರಿಸಿದೀರ ಅಂತ. ಅದು ಹೌದು, ಈಗಿನ ಜನರೇಷನ್ ಆ ಸಂಬಂಧ ಕ್ಷೀಣಿಸ್ತಿದೆ, ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಒಂದು ತೋರಿಸ್ದಂಗಿದೆ. ಅದು ಚೆನ್ನಾಗಿದೆ. ಈ ಮೂವಿ ಅದೇ ನಾನು ಆಗ್ಲೇ ಹೇಳ್ದಲ್ಲ, ಇತ್ತೀಚೆಗೆ ಕಾಟೇರ ನಂತರ ಥಿಯೇಟರ್ಗೆ ಹೋಗಿ ನಾನು ಕನ್ನಡ ಮೂವೀಸ್ಗಳನ್ನು ನೋಡ್ಲಿಲ್ಲ. ಸೊ ಯಾವ ಮೂವಿಯನ್ನ ಈ ಕಾರಣಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಆದಾಗ ಮೀಮ್ಸ್ ಗಳನ್ನು ನೋಡಿದೆ. ಅದರಲ್ಲಿ ಈ ಮೂವಿಯನ್ನ ಥಿಯೇಟರ್ ನೋಡೋ ಮಿಸ್ ಮಾಡ್ಕೊಂಡ್ವಲ್ಲ ಅನ್ನೋಂಥ ಮೀಮ್ ಬಂದ ಕಾರಣ ಸೊ ಒಂದ್ಸಲ ನೋಡೋಣ ಅಂತ ಹೇಳಿ ನೋಡಿದಂಥ ಮೂವಿ ಇದು. ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ತಿದ್ರೆ ಅದಕ್ಕೆ ಖಂಡಿತ ನೋಡ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ಕನ್ನಡ ಮೂವಿಗಳನ್ನ ಯಾವ್ದೆಲ್ಲ ನ್ಯೂಲಿ ರಿಲೀಸ್ ಆಗ್ತಿದ್ಯೋ ಅದೆಲ್ಲವನ್ನು ಟೈಮ್ ಮಾಡ್ಕೊಂಡು ಕೆಲವೊಂದ್ಸಲ ನೋಡ್ತೀನಿ. ಸೊ ಕಾರಣಕ್ಕೋಗಿ ನೋಡಿದ್ದು. ಸೊ ಇಲ್ಲ, ಏನು ಕೇಳಿದ್ರೆ ಕೆಲವೊಂದು ಮೂವಿಗಳು ಅಷ್ಟೊಂದು ಮಾರ್ಕೆಟ್ ಅಲ್ಲಿ ಕ್ಲಿಕ್ ಆಗಲ್ಲ, ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಇರಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಇರಲ್ಲ, ಶಾರ್ಟ್ಸ್ ಇರಲ್ಲ. ಹಾರ್ಡ್ಲಿ ಯು ಹಿಯರ್ ಅಬೌಟ್ ದಟ್ ಮೂವಿ. ಪ್ರಮೋಷನ್ಸ್ ಇರಲ್ಲ, ಸ್ಕ್ರೀನ್ ಸಿಗಲ್ಲ, ಪ್ರಚಾರ ಎಲ್ಲ ಮಾಡ್ತಾರೆ. ಸ್ಕ್ರೀನ್ ಸಿಗಲ್ಲ, ಅದು ಪೊಲಿಟಿಕಲ್ ಅಂತ. ಇದು ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲೂ ಪ್ರಮೋಷನ್ಸ್ ಇರಲ್ಲ. ಕೆಲವು ಮೂವಿಗಳು ಮಾಡಲ್ಲ. ಸ್ವಲ್ಪ ಯೂನಿಕ್ ಆಗಿ ಸ್ವಲ್ಪ ಪ್ರಚಾರ ಮಾಡ್ತಾರೆ. ಒಂದು ಪ್ರಶ್ನೆ ಕೇಳೋದಿತ್ತು, ನೀವು ಮೊದಲಿಗೆ ಶೀರ್ಷಿಕೆ ಬಗ್ಗೆ ಮಾತಾಡ್ತಾ ಇದ್ರಿ. ಕೆಲವರು ಹಾಡಿನ ಸಾಲುಗಳನ್ನ ಇಟ್ಕೊಂಡು ಶೀರ್ಷಿಕೆ ಯಾಕೆ ಇಟ್ಕೊಳ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸೊ ಯಾವುದು ಅಫ್ಕೋರ್ಸ್ ಈಗ ಬಾನದಾರಿಯಲ್ಲಿ ಸೂರ್ಯಜಾರಿ ಹೋದ ಹಾಡು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಬಾನದಾರಿಯಲ್ಲಿ ಅಂತ ಇಟ್ಟಾಗ ಸೊ ಆ ಒಂದು ಕಾಂಟೆಕ್ಸ್ಟ್ ನಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಫೀಲ್ ಮಾಡಿದವರು ಆ ಥರದ್ದೇ ಒಂದು ಪರ್ಸ್ಪೆಕ್ಟಿವ್ ಈ ಮೂವಿಯಲ್ಲಿ ಇರ್ಬೋದೇನೋ ಅಂತೇಳಿ ಬರ್ಬೋದು ಅನ್ನೋದೊಂದು. ಮತ್ತೆ ಅಫ್ಕೋರ್ಸ್ ಕ್ಯಾಚಿ ಆಗಿರುತ್ತೆ. ಹಳೆಯ ಎಲ್ಲ ಇದು ಕೂಡ ಇನ್ನು ಎವರ್ ಗ್ರೀನ್ ಅಂತ ನಾವು ಯಾಕೆ ಕರಿತೀವಿ ಅಂತ ಕೇಳಿದ್ರೆ ಆ ಕಾರಣಕ್ಕೋಸ್ಕರ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂತೀನಿ. ಸಪ್ತಸಾಗರ ಆಚೆಯಲ್ಲೋ ಅದು ಬರೀ ಏನು ರಚಿ ಶೆಟ್ಟಿ ಮಾಡಿದ ಮೂವಿಗೆ ಅಫ್ಕೋರ್ಸ್ ಈಗ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ರೀಚ್ ಆಗುತ್ತೆ, ಪ್ರಮೋಟ್ ಆಗುತ್ತೆ. ಎಂಡಿಂಗ್ ಹೇಗೆ ಅನಿಸ್ತದೆ? ಎಂಡಿಂಗ್ ಅದಲ್ಲ, ಕ್ಲೈಮ್ಯಾಕ್ಸ್. ಸೊ ಮೊದಲನೇ ಕ್ಲೈಮ್ಯಾಕ್ಸ್, ಸೆಕೆಂಡ್ ಕ್ಲೈಮ್ಯಾಕ್ಸ್ ಅಫ್ಕೋರ್ಸ್ ಅಂದ್ರೆ ಶುರುವಿಗೆ ಸುನಿಯವರೇ ಒಂದು ಈಗ ಡಿಸ್ಕ್ಲೈಮರ್ ಕೊಡ್ತಾರಲ್ಲ, ಆಗ ಅವ್ರು ಹೇಳ್ತಾರೆ ಕ್ಲೈಮ್ಯಾಕ್ಸ್ ಆದ ನಂತರ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ ಅಂತ. ಅಂದ್ರೆ ಕೆಲವು ಮೂವಿಗಳು ಸ್ಟಾರ್ಟಿಂಗ್ ಕ್ಲೈಮ್ಯಾಕ್ಸ್ ಬಂದು ಅದಾದ ನಂತರ ಎಂಡ್ ಕ್ಲೈಮ್ಯಾಕ್ಸ್ ಬರೋದು ಆ ಥರ ಇಲ್ಲ. ಇದು ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ, ಅದಾಗಿ ಇಮಿಡಿಯೇಟ್ ಇನ್ನೊಂದು ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ. ಅಂದ್ರೆ ಯಾವ್ದು ರಿವೀಲ್ ಮಾಡುವಂತ ಇದೆಯಲ್ಲ. ಸೊ ಆ ಥರ ಆ ಎರಡೂ ಪಾರ್ಟ್ ಅನ್ನು ಕೂಡ ಚೆನ್ನಾಗಿ ತಗೊಂಡೋಗಿದ್ದಾರೆ. ಆದ್ರೆ ಏನು ಸ್ವಲ್ಪ ಸಸ್ಪೆನ್ಸ್ ತರೋದಕ್ಕೆ ನೋಡಿದ್ದಾರೆ, ಅದ್ರ ಒನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಅಂದಾಜ್ ಆಗುತ್ತೆ ಏನು ಲಾಸ್ಟಿಗೆ ಆಗುತ್ತೆ ಅಂತೇಳಿ. ಆದ್ರೆ ಅದು ಕೂಡ ಕೊನೆಗೂ ತೋರಿಸುತ್ತೆ ಮೂವಿ. ನೀವು ಹೋಗಿ ಏನಾಗುತ್ತೆ ಹೌದಾ ನಾವು ಅನ್ಕೊಂಡಿರೋದು ಹೌದಾ ಅಂತೇಳಿ ಒನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಾಗತ್ತೆ.
ಈ ಫಿಲ್ಮ್ ಪೋಸ್ಟರ್ ಅಲ್ಲಿ ತಾನೇ ಕೆಳಗಡೆ ಬರ್ತದೆ ಈ ಫಿಲ್ಮ್ ಎಂಡ್ ಸ್ಟೋರಿ ಯಾರಿಗೂ ಹೇಳ್ಬಿಡಿ ಅಂತ ಬರೆದಿದ್ದಾರೆ ಇದೇ ತಾನೇ ಗೋಡೆಲೆಲ್ಲ ಪೋಸ್ಟ್ ಹಾಕಿದಾರಲ್ಲ ಅದ್ರಲ್ಲಿ ಯಾವ್ದೋ ಒಂದು ಮೂವಿ ಕೆಳಗಡೆ ಬರ್ತದೆ ಮೂವಿ ನೋಡಿದ್ಮೇಲೆ ಇದು ಸ್ಟೋರಿ ಯಾರು ಹೇಳ್ಬಿಡಿ ಇದೀಗ ಸಸ್ಪೆನ್ಸ್ ಇದೆ ಹೇಳ್ಬಿಡಿ ಅನ್ನೋದು ಯಾಕೆಂದ್ರೆ ಯಾವ್ದೊಂದು ಕಟ್ಟು ಬಂದಿಲ್ಲ ಅವನಿಗೆ. ಅಂದ್ರೆ ಈಗ ಕ್ಲೈಮ್ಯಾಕ್ಸ್ ಅನ್ನ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ ಅಂತ ಯಾಕೆ ಅಂತ ನನಗೆ ಅನ್ಸುತ್ತೆ ಒಂದು ಕ್ಲೈಮ್ಯಾಕ್ಸ್ ಅನ್ನ ಕ್ಲೈಮ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಅದು ಜನರಿಗೆ ಕನೆಕ್ಟ್ ಮಾಡಿ ಕೊನೆವರೆಗೂ ಇನ್ನೂ ಸ್ವಲ್ಪ ಆಸಕ್ತಿ ಹುಟ್ಟಿಸೋದನ್ನೇ ಬೇಕು ಅಂತ ಹಾಕಿದ್ದಾರೆ. ಅಫ್ಕೋರ್ಸ್ ಅದು ಹಾಗೆ ಅನ್ಸುತ್ತೆ. ಕಥೆಗೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಹೆಚ್ಚಿಗೆ. ಇದೆ ಕಥೆಗೆ ಅವಶ್ಯಕತೆ ಅದೇ ಕಥೆಗಿದೆ. ಸೆಕೆಂಡ್ ಕ್ಲೈಮ್ಯಾಕ್ಸ್ ಹೌದು ಇದೆ. ಅಂದ್ರೆ the way they have built for that it is needed. ಕಥೆ ಮಾಡಿದ್ದಾರೆ. ಸಂಭಾಷಣೆ ಒಂದು ಹೇಳಿದ್ನಲ್ಲ, ಅದು ನಾವು ಇಷ್ಟಪಟ್ಟಂತ ವಸ್ತು ನಮ್ಗೆ ಸಿಕ್ಕಿದ್ರೆ ಖುಷಿ ಆಗತ್ತೆ, ಆದ್ರೆ ಕಳ್ಕೊಂಡ ವಸ್ತು ಸಿಕ್ಕಾಗ ಅಂದ್ರೆ ಪಕ್ಕದಲ್ಲೇ ಇದ್ದು ಹಾ ಅದರ ಬಗ್ಗೆ ನಾವು ಗಮನ ಕೊಡದೆ ಅದನ್ನ ಕಳ್ಕೊಂಡು ಮತ್ತೆ ಅದನ್ನ ಪಡೆಯಬೇಕಂದ್ರೆ ಒಂಥರ ಅದು ತುಂಬಾ ಚೆನ್ನಾಗಿ ನೀಟ್ಲಿ, ಅಂದ್ರೆ ಸ್ಟೋರಿ ವೈಸ್ ನಾವು ನೋಡೋದಾದ್ರೆ ಇಂತಹ ಮೂವಿಗಳು ಅನೇಕ ಬಂದಿದೆ. ಅಂದ್ರೆ ಅಫ್ಕೋರ್ಸ್ ಈಗ ಮೂವಿ ಅಂದ್ರೆ ನಾವು ಯಾವ ವೇಯಲ್ಲಿ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಅಟ್ ಪ್ರೆಸೆಂಟ್ ನಿಂತಿದೆ. ಯಾಕಂದ್ರೆ ಎಲ್ಲಾದ್ರೂ ಒಂದು ಕಡೆ ಯಾವ್ದೋ ಒಂದು ಮೂವಿಯ ಕತೆ ಕನೆಕ್ಟ್ ಆಗಿಯೇ ಇರುತ್ತೆ. ಅದನ್ನೆಲ್ಲ ಈಗ ಏನು ಇನ್ಸ್ಪಿರೇಷನ್ ಅಂತ ಹೇಳಿ ಹೇಳ್ತಾರೆ, ಕೆಲವರು ಕಾಪಿ ಅಂತ ಹೇಳ್ತಾರೆ, ಅದೆಲ್ಲ ಬೇರೆ. ಆದ್ರೆ ಆ ಸ್ಟೋರಿಯನ್ನ ಕೊಂಡು ಹೋದ ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತ ನನಗೆ ಫೀಮೇಲ್ ಲೀಡ್ ಹೆಸರು ಗೊತ್ತಿಲ್ಲ, ಹಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ. ಅಂದ್ರೆ ಆಕ್ಚುಲಿ ಮೂವಿಯಲ್ಲಿ ಸೆಕೆಂಡ್ ಹೀರೋಯಿನ್ ತರ ಅವಳು ಇಂಟ್ರೊಡ್ಯೂಸ್ ಮಾಡಿರೋದು, ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದುವರೆಗೆ ಅಂದ್ರೆ ಮೂವಿಯ ಪ್ರಮೋಷನ್ ಟೈಮಲ್ಲಿ ಆಗಿರ್ಬೋದು, ಎಲ್ಲ ಟೈಮಲ್ಲೂ ರಾಧೆಯ ಪಾರ್ಟ್ ಮಾಡಿದಂತಹ ಮಲ್ಲಿಕಾ ಸಿಂಗ್ ತುಂಬಾ ಫೇಸಿಗೆ ಬಂದ್ರು. ಅಂದ್ರೆ ಇವ್ರ ಹೀರೋಯಿನ್ ಈ ಮೂವಿಗೆ ಅಂತೇಳಿ ಬಂದ್ರು. ಇವರೆಲ್ಲೂ ಕೂಡ ಬರಲಿಲ್ಲ. ಮೂವಿ ರಿಲೀಸ್ ಆದ ನಂತರ ಅವ್ರ ಆಕ್ಟಿಂಗ್ ನೋಡಿ ಕೆಲವು ಇಂಟರ್ವ್ಯೂಸ್ ಗಳೆಲ್ಲ ಆಯ್ತು. ಅದಾದ ನಂತರ ಅವ್ರು ಸ್ವಲ್ಪ ಅದಕ್ಕೆ ಫೇಮಸ್. ಮೂಕನಾಗಬೇಕು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ entire plot is based revolves around that ಅಂದ್ರೆ there is a misconception. ಅಂದ್ರೆ ಈ ಮೇಲ್ ಲೀಡ್ ಏನಿರುತ್ತೆ, ಲೈಕ್ ಈ ಸುಮಾರು ಕಥೆಗಳಲ್ಲಿ ಅವನದೇ ಆದಂತಹ ಒಂದು ತತ್ವಗಳು, ಲೈಕ್ ಒಂದಿಷ್ಟು ಈ ಅಂದ್ರೆ ಒಂದಿಷ್ಟು ತೆಲುಗು ಮೂವೀಸ್ ಅಲ್ಲಿ, ಕನ್ನಡ ಮೂವೀಸ್ ಅಲ್ಲಿ ನಾವು ನೋಡಿದಂಗೆ ಸೊ ಅವ್ರದ್ದೇ ಆದಂತ ಒಂದಿಷ್ಟು ಐಡಿಯಾಲಜಿ. ಸೊ ಅರೌಂಡ್ ಲೈಕ್ ಹೌ ದೇರ್ ಲೈಫ್ ಈಸ್ ಸಪೋಸ್ ಟು ಬಿ. ಸೊ ಹಂಗಿದ್ದಾಗ ಅವನಿಗೊಂದು ಆಸೆ ಈ ಮೂವಿಯಲ್ಲಿ ಏನು ಅಂತಂದ್ರೆ, ನಾನು ಹುಡುಕುವಂತಹ ಹುಡುಗಿ ಸೊ ಹೀಗಿರಬೇಕು, ನಾಟ್ ಇನ್ ದ ಲುಕ್ಸ್ ಪರ್ಸ್ಪೆಕ್ಟಿವ್. ಸೊ ನೋಡಕ್ ಹಿಂಗಿರ್ಬೇಕು ಹಂಗಲ್ಲ. ಸೊ ಆ ಒಂದು ಟ್ರಾಪಿಗೆ ಅವ್ನು ಬೀಳ್ತಾನೆ. ಸಮ್ವೇರ್ ಹಿ ಲಿಸನ್ಸ್ ಟು ಸಮಥಿಂಗ್ ವಿಚ್ ಈಸ್ ಲೈಕ್ ಅವನಿಗೆ ಆ ಐಡಿಯಾಲಜಿಗೆ ಸೂಟ್ ಆಗುವಂತಹ ಒಂದು ಇದು ಅಂತ ಹೇಳಿ ಹುಡ್ಕೊಂಡು ಹೋಗ್ತಾನೆ. ಅದನ್ನ ಪಡೆಯೋ ಪ್ರಯತ್ನ ಮಾಡ್ತಾನೆ, ಬಟ್ ಅದು ಆಗಿರಲ್ಲ. ಸೊ ಅದು ಯಾರು ಅಂತ ಹೇಳಿ ನೋಡಿದಾಗ ಅವನ ಸುತ್ತ ಇರುವಂತಹ ಇದು ಅಷ್ಟೇ. ಇನ್ ಅ ವೆರಿ ಸಿಂಪಲ್ ಬ್ಲಂಟ್ ಲೈನ್, ಇಟ್ಸ್ ಒನ್ ಲೈನ್ ಸ್ಟೋರಿ. ತಗೊಂಡೋದ ರೀತಿ ಚೆನ್ನಾಗಿದೆ. ಅಫ್ಕೋರ್ಸ್ ಈ ರೀತಿ ಇದು ತುಂಬಾ ಬಂದಿದೆ. ಉದಾಹರಣೆಗೆ ಧನುಷ್ದು ಮೂವಿ ತಿರುಚಿತ್ರಬಳ್ಳಂ ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಈ ಪ್ಲಾಟ್ ಅಂತೇಳಿ ಹೇಳ್ತಾ ಇಲ್ಲ ನಾನು. ಅದರಲ್ಲಿ ಅವ್ನು ಧನುಷ್ ಇಷ್ಟಪಡೋದು ಕೂಡ, ಅಂದ್ರೆ ತಮಿಳ್ ಮೂವಿ ನೋಡಿದ್ರೆ ಗೊತ್ತಿಲ್ಲ ನನಗೆ. ಅದರಲ್ಲಿ ಧನುಷ್ ನಿತ್ಯ ಮೆನನ್ ಮತ್ತೆ ಅವರಿಬ್ರು ಆಕ್ಚುಲಿ ತುಂಬಾ ಬೆಸ್ಟ್ ಫ್ರೆಂಡ್ಸ್. ಆದ್ರೆ ಇಲ್ಲಿ ಡಿಫ್ರೆನ್ಸ್ ಹೇಳೋದಾದ್ರೆ ಈ ಮೂವಿಗೂ ಮತ್ತೆ ತಿರುಚಿತ್ರಬಳ್ಳಂಗೂ, ಇಲ್ಲಿ ಇವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಲ್ಲ. ಮನೇಲಿ ಅಂದ್ರೆ ಒಂದ್ ಸ್ವಲ್ಪ ಬೇರೆ ಬ್ಯಾಕ್ ಗ್ರೌಂಡ್ ಇರುತ್ತೆ. ಅವರಿಬ್ರು ಒಟ್ಟಿಗೆ ಅವ್ರ ತಂದೆ ಸಾಕ್ತಾ ಇರ್ತಾರೆ, ಹೀಗೆ ಬೆಳೆದಂತ ಇಬ್ರು. ಆದ್ರೆ ಇಲ್ಲಿ ಇವ್ರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್. ಇಲ್ಲಿ ನೋಡೋದು ಒಬ್ರಿಗೊಬ್ರು ಆಗೋದೇ ಇಲ್ಲ. ಇವರಿಬ್ರು ಕೂಡ ಯಾವಾಗ ಒಟ್ಟಿಗೆ ಇರೋರು. ಇಲ್ಲಿ ಇವನ್ ಯಾರನ್ನೋ ಇಷ್ಟ ಪಡ್ತಾ ಇರ್ತಾನೆ, ಇವಳಿಗೆ ನನ್ಗೆ ಇಂಥ ಹುಡುಗ ಬೇಕು ಅಂತ, ಅವನಿಗೆ ನನಗಿಂತ ಹುಡುಗಿ ಮದುವೆ ಆಗ್ಬೇಕು ಅಂತ ಹೇಳಿ. ಇಲ್ಲಿ ಹೇಗಂತ ಹೇಳಿದ್ರೆ ಇವ್ನು ಇಷ್ಟಪಡೋ ಹುಡುಗಿ ಯಾರೇನು ಸಿಗಲ್ಲ. ಆದ್ರೆ ಇವಳು ಚಿಕ್ಕ ವಯಸ್ಸಿಂದ ಇವನನ್ನ ಇಷ್ಟಪಡ್ತಾ ಇರ್ತಾನೆ. ಸೊ ಈ ರೀತಿ ಡಿಫ್ರೆನ್ಸಸ್ ತುಂಬಾ ಇದೆ. ಆದ್ರೆ ಲಾಸ್ಟಿಗೆ ಇಲ್ಲೂ ಕೂಡ ಇಬ್ರು ಒಂದಾಗ್ತಾರೆ, ಇಲ್ಲೂ ಕೂಡ ಇಬ್ರು ಒಂದಾಗ್ತಾರೆ. ಸೊ ಸೇಮ್ ದ ಓಲ್ಡೆಸ್ಟ್ ಮೂವಿ ವಿಚ್ ಐ ಕ್ಯಾನ್ ರಿಲೇಟ್ ಟು ದಿಸ್ ಕೈಂಡ್ ಆಫ್ ಪ್ಲಾಟ್ಸ್ ಇಸ್, ನನಗೆ ಗೊತ್ತಿಲ್ಲ, ನಿನಗಾಗಿ ಅಂತ ಒಂದು ಮೂವಿ ಬಂದಿತ್ತು ಕನ್ನಡ, ನೋಡಿದ್ರೆ? ಸೊ ಲೈಕ್ ವೆರಿ ಸಿಮಿಲರ್ ಪ್ಲಾಟ್ ಅಂತಂದ್ರೆ, ದೇ ನೋ ಈಚ್ ಅದರ್, ದೇ ಆರ್ ನೇಬರ್ಸ್, ದೇ ಆರ್ ಬೆಸ್ಟ್ ಫ್ರೆಂಡ್ಸ್, ದೇ ಲೈಕ್ ಈಚ್ ಅದರ್, ಬಟ್ ಅದನ್ನ ಫ್ಯಾಮಿಲಿ ಆಬ್ಲಿಗೇಷನ್ಸ್ ಆಗಲಿ, ಸೊಸೈಟಿಯಲ್ ಆಬ್ಲಿಗೇಷನ್ಸ್ ಆಗಲಿ, ಆರ್ ಲೈಕ್ ಅವರೊಳಗೇನೆ ಆ ಅರಿವಿಲ್ಲ.
ಸೊ ದೇ ಹ್ಯಾವ್ ದ ಮ್ಯೂಚುವಲ್ ಲೈಕಿಂಗ್ಸ್ ಅಂತ ಹೇಳಿ ಸೊ ಆ ಕಥೆ ಅಂದ್ರೆ ಅಲ್ಲಿ ಇಲ್ಲಿ ಹೆಣೆದು ಮಾಡಿ ಮತ್ತೆ ಲಾಸ್ಟಿಗೆ ಇದಾಗುವಂಥದ್ದು ಆ್ಯಂಡ್ ಇವನ್ ಆ ಮೂವಿಯಲ್ಲೂ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಹೌದು ನಿನಗಾಗಿ ಅದೇ ಯಾರು ಮ್ಯೂಸಿಕ್ ಅನ್ನ ಇಷ್ಟಪಡ್ತಾರೋ ಈ ಮೂವಿಯನ್ನ ಖಂಡಿತವಾಗಿಯೂ ನಾನು ರೆಫರ್ ಮಾಡ್ತೀನಿ ನೋಡಿ ಅಂತ ಹೇಳಿ. ಇತ್ತೀಚೆಗಂತೂ ಯಾವ್ದು? ಸಾಂಗ್ಸ್ ತುಂಬಾ ಚೆನ್ನಾಗಿರೋ ಫಿಲ್ಮ್ ಅಲ್ಲಿ ಇತ್ತೀಚೆಗಂತೂ ಸಾಂಗ್ಸ್ ತುಂಬಾ ಚೆನ್ನಾಗಿ ಇರುವಂತ ಸಾಂಗ್ಗಳು ಬರ್ತಾ ಇದೆ ಹೌದು. ಫಿಲ್ಮ್ಗಳಲ್ಲಿ. ಮತ್ತೆ ನನಗೆ ಈ ಮೂವಿಯನ್ನ ಸ್ಟಾರ್ಟಿಂಗ್ ನೋಡ್ತಾ ಹೋದಾಗ ಅಂದ್ರೆ ಒಬ್ಬ ಮ್ಯೂಸಿಷಿಯನ್ ಆಗ್ಬೇಕು ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿರೋನು ಯಾವ್ದೋ ಮ್ಯೂಸಿಕ್ ನ ಕಾರಣಕ್ಕೋಸ್ಕರ ನಾನು ಇಷ್ಟಪಡೋ ಹುಡುಗಿ ಇವಳೆ ಅಂತ ಹೇಳಿ ಅನ್ಕೊಳ್ಳೋದು ಇದೆಲ್ಲ ನೋಡಿದಾಗ ನನ್ ಫಸ್ಟ್ ಇದೇ ತರಾನೇ ಪ್ಯಾರಲಲ್ ಸ್ಟೋರಿ ಯಾವ್ದು ಕಾಣಿಸಿದೆ ಅಂತ ಕೇಳಿದ್ರೆ ಎಕ್ಸ್ಕ್ಯೂಸ್ ಮಿ ಅದರಲ್ಲೂ ಕೂಡ ಅದರಲ್ಲೂ ಕೂಡ ರಮ್ಯಾ, ಸುನೀಲ್ and ಅಜಯ್. ಯಾಕಂದ್ರೆ ಸುನೀಲ್ ಯಾಕಂದ್ರೆ Right, right, right. ಯಾಕಂದ್ರೆ ಅಜಯ್ ಮ್ಯೂಸಿಕ್ ಮ್ಯೂಸಿಕ್ ಅಜಯ್ ಕೊಡ್ತಾನೆ ಆದ್ರೆ ಆ ಮ್ಯೂಸಿಕ್ ಅನ್ನ ಹುಡ್ಕೊಂಡು ಹೋಗೋದು ರಮ್ಯಾ. ರಮ್ಯಾ. ಆದ್ರೆ ಇಲ್ಲಿ ಇವನಿಗೆ ತನ್ನ ಹಾರ್ಟ್ ಬೀಟ್ ಅಂದ್ರೆ ಏನ್ ಮ್ಯೂಸಿಕ್ ತುಂಬಾ ಇಷ್ಟ ಪಡ್ತಾನೆ ಆ ಮ್ಯೂಸಿಕ್ ಕನೆಕ್ಟ್ ಆಗುವಂತ ಒಂದು ವಾಯ್ಸ್ ಇವಳೇ ನನ್ನ ಹುಡುಗಿ ಅಂತ ಫಿಕ್ಸ್ ಆಗಿರ್ತಾನೆ. ಸೊ ಅದು ಕನೆಕ್ಟ್ ಆಗೋದು ಈ ಹುಡುಗಿ. ಸೊ ಆ ವಾಯ್ಸ್ ಯಾರದು ಅಂತ ಹೇಳಿ ನೋಡ್ಕೊಂಡು ಹೋಗೋದು. So, ಅಂದ್ರೆ ಸಿಮಿಲಾರಿಟಿ ತುಂಬಾ ಮೂವೀಸ್ ಇದೆ ಆದ್ರೆ ಕಾಮನ್ ಪ್ಲಾಟ್ ಬಟ್ ಪ್ರೆಸೆಂಟೇಷನ್ ಬೇರೆ ಹೌದು, ಬೇರೆ. ಸೊ ಅದನ್ನ ಹೆಣೆಯೋ ರೀತಿ ಅಂಡ್ ತೋರಿಸೋ ರೀತಿ